ಹಾಯ್ ಹಲೋ ನೋಡಿ, ನಿಫ್ಟಿ ಚಾರ್ಟಲ್ಲಿ ಸಿಮೆಟ್ರಿಕ್ ಟ್ರಯಾಂಗಲ್ ಆಗಿದೆ. ನಿನ್ನೆ ಹೇಳ್ದಂಗೆ ಇದು ಅವತ್ತು ಇಲ್ಲಿ ಹೋಗ್ಬೇಕಾದ್ರೇ ಬ್ರೇಕ್ಔಟ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗಿದ್ರೆ ಹೋಗ್ಬಿಡ್ತಿತ್ತು. ಸೊ ಹೋಗಲಿಲ್ಲ, ಯಾಕೆಂದರೆ ರಿಟ್ರೇಸ್ಮೆಂಟ್ ತೊಗೊಂಡು ಹೋಗಬೇಕು. ಯಾಕೆಂದರೆ ಬಿಗ್ ಮೂಮೆಂಟ್ಗಳನ್ನ ಕೊಡಬೇಕಾದ್ರೆ ರಿಟ್ರೇಸ್ಮೆಂಟ್ ತುಂಬಾ ಅವಶ್ಯಕತೆ ಇರುತ್ತೆ. ಪ್ರೈಸ್ ಆಕ್ಷನ್ ಮಾಡಿಕೊಂಡೇ ಹೋಗೋದು, ಸುಲಭ ಹಂಗೆ ಹೋಗಲ್ಲ. ಇದೊಂದು ಪ್ರೈಸ್ ಆಕ್ಷನ್ ಮಾಡ್ಕೊಂಡಿದೆ, ಒಂದು ರಿಟ್ರೇಸ್ಮೆಂಟ್ ತೊಗೊಂಡು ನಿಫ್ಟಿ ಬುಲ್ಲಿಶಲ್ಲಿ ಇರುತ್ತೆ. ಸೊ ಬುಲ್ಲಿಶಲ್ಲಿ ಇರೋದು ಇಲ್ಲಿ ಕೆಳಗಡೆ ರಿಟ್ರೇಸ್ಮೆಂಟ್ಗೆ ಹೆಂಗೆ ಬರ್ತಿದೆ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಹೋಗಿದ್ರೆ ಸೀದಾ ಆಲ್ ಟೈಮ್ ಆಗಿ ಬ್ರೇಕ್ ಮಾಡಬೇಕಿತ್ತು, ಮಾಡಲಿಲ್ಲ. ಸೊ ಇಲ್ಲಿ ಡಬಲ್ ಟಾಪ್ ಮಾಡಿದೆ. ಡಬಲ್ ಟಾಪ್ನ ಮಾಡ್ಕೊಂಬಿಟ್ಟು ಬೇರಿಶ್ ಟ್ರೆಂಡಲ್ಲಿದೆ ಮಾರ್ಕೆಟು ಡೈಲಿ ಕ್ಯಾಂಡಲ್ಸಲ್ಲಿ. ಸೊ ಇದನ್ನು ಶಿಫ್ಟ್ 1 ಅವರಿಗೆ ಶಿಫ್ಟ್ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆ ಸಖತ್ತಾಗಿರೋದೊಂದು ಇದು ಆಗಿದೆ ನೋಡ್ರಿ. ಇಲ್ಲಿ ನಾಳೆ ಏನಾದರೂ ನಿಫ್ಟಿ ಏನಿದು ಪ್ಯಾಟ್ರನ್ ಇದೆಯೋ ಇದು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಬರುತ್ತೆ. ಸೊ ಪುಲ್ ಬ್ಯಾಕ್ ಆಗಿ ಇದೆ ನೋಡಿ, ಇದೇ ಝೋನಲ್ಲಿ ಏನಾದರೂ ರಿವರ್ಸ್ ಆಯಿತು ಅಂದರೆ 100% ಬೇರಿಶ್ ಆಗೇ ಆಗುತ್ತೆ ಮಾರ್ಕೆಟು. ಇದು ಬ್ರೇಕ್ಔಟ್ ಕೊಟ್ಕೊಂಡು ಮೇಲೆ ಹೋದರೆ ಯಾರು ಹಿಡಿಯೋಕ್ಕಾಗಲ್ಲ, ಆಲ್ ಟೈಮ್ ಏನೋ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗುತ್ತೆ. ಸೊ ನನ್ನ ಅನಿಸಿಕೆ ಅದು ಬೇರಿಶಲ್ಲೇ ಇರುತ್ತೆ 100%. ಬೇರಿಶ್ ಆಗ್ಬೋದು ಅಂತಲೇ ನಾಳೆ ಪ್ರೊಡಕ್ಷನ್ ಇರೋದು. ಸೊ ಆಗ್ತಿದ್ದು ನೋಡಿ ಇವಾಗ ನಾಳೆದು ಏನೇನು ಪ್ಯಾಟ್ರನ್ ಇದೆ ನೋಡಿ. ಇಲ್ಲಿ ನೀಟಾಗಿ ಕಪ್ ಆ್ಯಂಡ್ ಹ್ಯಾಂಡ್ಲು ಮಾಡಿದ್ದಾನೆ. ಈ ಕಪ್ ಆ್ಯಂಡ್ ಹ್ಯಾಂಡ್ಲನ್ನ ಇಲ್ಲಿ ಬ್ರೇಕ್ಔಟ್ ಕೊಟ್ಟರೆ ದೊಡ್ಡ ಮೂಮೆಂಟ್ ಸಿಗುತ್ತೆ. ಸೊ ನಾನು ಏನಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಇಲ್ಲೊಂದು ವಿಕ್ ಬಂದೋಗಿದೆ. ಸೊ ಅದೆಲ್ಲ ಬ್ರೇಕ್ ಆದಮೇಲೆ ಕಪ್ ಆ್ಯಂಡ್ ಹ್ಯಾಂಡ್ಲು ನಿಮಗೆ ಟಾರ್ಗೆಟ್ ಕೊಡೋದು. ಟಾರ್ಗೆಟ್ ಬಂದ್ಬಿಟ್ಟು 25,600 ಕಪ್ ಆ್ಯಂಡ್ ಹ್ಯಾಂಡ್ಲದು. ಸೊ ನಾಳೆ ಅದು ಬರೋದು ಡೌಟು. ಸೊ ನಾಳೆ ಒಂದು 3 ದಿನ ಬೇಕು ನೋಡಿ. ನಾಳೆ ಏನಾದರೂ ಅಪ್ಸೈಡ್ ಮೂಮೆಂಟಮ್ ಏನಾದ್ರು ಮಾರ್ಕೆಟ್ ಕೊಟ್ಟರೆ ಇಲ್ಲಿಂದನೇ ನಿಮ್ಮ ಎಂಟ್ರಿ ಇರಲಿ ಪರವಾಗಿ. ಯಾಕೆ ಅಂದರೆ ಕಪ್ ಆ್ಯಂಡ್ ಹ್ಯಾಂಡ್ಲು ಅಂತಲೂ ಅನ್ಕೋಬೋದು, ಡಬ್ಲ್ಯೂ ಪ್ಯಾಟ್ರನ್ ಅಂತಲೂ ಅನ್ಕೋಬೋದು, ಡಬಲ್ ಬಾಟಮ್ ಅಂತಲೂ ಅನ್ಕೋಬೋದು. ಏನಕ್ಕೆ ಇದನ್ನು ನಾನು ಡಬ್ಲ್ಯೂ ಬಾಟಮ್ ಅಂತ ಹೇಳಲ್ಲ, ಕಪ್ ಆ್ಯಂಡ್ ಹ್ಯಾಂಡ್ಲು ಅಂತಲೇ ಹಾಕ್ಕೊಂಡಿದ್ದೀನಿ ಅಂದರೆ, ಸೊ ಇದು ಒಂದು ಇಲ್ಲಿದೆ ಡಬಲ್ ಬಾಟಮ್ ಅಂದರೆ ಒಂದೇ ಹತ್ರನೇ ಆಗಿರಬೇಕು. ಸೊ ಇದು ಇಲ್ಲಿ ವೇರಿಯೇಷನ್ ಇದೆ. ಸೊ ಕಪ್ ಆ್ಯಂಡ್ ಹ್ಯಾಂಡ್ಲೂ ಆಗುತ್ತೆ ಇದು. ಆವಾಗ ನಮ್ಮ ಟಾರ್ಗೆಟು ಇದೇನೆ ನೋಡಿ. ಇಲ್ಲಿಗೆ ಬಂದರೆ ಇಲ್ಲಿ ಹೇಳ್ದಂಗೆ ಹೆಡ್ ಆ್ಯಂಡ್ ಶೋಲ್ಡ್ರ್ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದರೆ ಆಲ್ ಟೈಮ್ ಏನೋ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತಾನೆ. ಸೊ ಇದು ಮೇಲೆ ಹೋಗಿಲ್ಲ ಅಂತಂದರೆ ಬ್ರೇಕ್ ಮಾಡ್ಕೊಂಡು ಕೆಳಗೆ ಬರ್ತಿದೆ ಅಂದರೆ ಸೇಮ್ ನಮ್ದು ಏನು ಟಾರ್ಗೆಟ್ ಇದೆ ಇದು ನೋಡಿ. ಇಲ್ಲಿಗೆ ಬರುತ್ತೆ 25,621. ಓಕೆನಾ. ಕಪ್ ಆ್ಯಂಡ್ ಹ್ಯಾಂಡ್ಲ್ ಟಾರ್ಗೆಟ್ ಬಂದುಬಿಟ್ಟು 25,956. ಟಾರ್ಗೆಟ್ ಬಂದುಬಿಟ್ಟು ಎಂಟ್ರಿ ಬಂದುಬಿಟ್ಟು 25,918. ಟಾರ್ಗೆಟ್ 956. ನಿಮಗೆ 37 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು. ಪ್ರೀಮಿಯಮಲ್ಲಿ ಒಂದು 17-18 ಪಾಯಿಂಟ್ ಸಿಗ್ಬೋದು ನಿಮಗೆ ಇದು ಬ್ರೇಕ್ಔಟ್ ಕೊಟ್ಟಾಗ. ಯಾಕೆಂದರೆ ಸೇಫಾಗಿರುತ್ತೆ. ನಾಳೆ ನನ್ನ ಅನಿಸಿಕೆ ಸೈಡ್ ವೈಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಬೇರಿಶಲ್ಲಿ ಏನಾದರೂ ನೀವು ಕೆಲಸ ಮಾಡೋದಾದರೆ, ಬೇರಿಶ್ ಬ್ರೇಕ್ಔಟ್ ಕೊಡಬೇಕು ಅಂತಂದರೆ ಒಂದು ಡಿಸೆಂಡಿಂಗ್ ಟ್ರಯಾಂಗಲ್ ಅಂತ ಇದನ್ನು ಕರಿತೀವಿ ನಾವು. ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಆಗಿದೆ. ಸೊ ಬ್ರೇಕ್ಔಟ್ ಕೊಟ್ಟಿದೆ ಮಾರ್ಕೆಟು, ಹೋಗಿಲ್ಲ ಅಂತ ಅಂದ್ಕೊಂಡ್ರೆ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತಲ್ಲ, ಇನ್ನೂ ಸ್ವಲ್ಪ ಸೆಲ್ಲರ್ಸ್ ಜಾಸ್ತಿ ಆ್ಯಕ್ಟಿವ್ ಆಗಬೇಕು. ಸೊ ಹಂಗಾಗಿ ಇದು ಬ್ರೇಕ್ಔಟ್ ಕೊಟ್ಟಾಗ ನಮ್ಮ ಎಂಟ್ರಿ ಇರಬೇಕಾಗಿತ್ತು. ಸೊ ಬೇಡ, ಯಾಕೆಂದರೆ ಸೇಫಾಗಿರಬೇಕು ಅಂದರೆ ಈ ವಿಗ್ನ ರಿಜೆಕ್ಷನ್ ಯಾವಾಗ ಬಿಡುತ್ತೋ ಅದು ತುಂಬ ಸೇಫ್ ಇರ್ತೀವಿ ಬಾಡಿನ ಇಂದ ಕೆಳಗಡೆ ಬಂದ ತಕ್ಷಣ. ಯಾಕೆಂದರೆ ಇಲ್ಲಿ ಬಂದು ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲಿಂದ ಫಾಲ್ ಆದರೆ ತುಂಬ ಶಾರ್ಪ್ ಫಾಲ್ ಆಗ್ತಾನೆ. ಎಂಟ್ರಿ ಬಂದುಬಿಟ್ಟು 25,849. ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ನೇದು ಇದೇ ಇಲ್ಲಿ ನೋಡಿ, ಇದು ಕಪ್ ಆ್ಯಂಡ್ ಹ್ಯಾಂಡ್ಲ್ ಥರನೇ ಆಗುತ್ತೆ. ಏನಾದರೂ ನಾಳೆ ಮಾರ್ಕೆಟು ಹಿಂಗೋಗಿ ಹಿಂಗೆ ಬಂದ್ರಾಗ ಸೊ ನಮ್ಮ ಟಾರ್ಗೆಟ್ ಇದೇ ಆಗುತ್ತೆ. ಫಸ್ಟು ನಮ್ಮದು ಟಾರ್ಗೆಟ್ ಬಂದುಬಿಟ್ಟು 25,813. ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು ಡಿಸೆಂಡಿಂಗ್ ಟ್ರಯಾಂಗಲ್ದು 25,806. ಸೊ ಇಷ್ಟೇ. ಇದನ್ನು ಬ್ರೇಕ್ ಮಾಡಿಕೊಂಡು ನಾಳೆ ಏನಾದರೂ ಇದನ್ನು ಬ್ರೇಕ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಕಪ್ ಆ್ಯಂಡ್ ಹ್ಯಾಂಡ್ಲ್ ಟಾರ್ಗೆಟಿಗೆ ಹೋಗ್ತಾನೆ ಮಾರ್ಕೆಟು 3 ದಿವಸದಲ್ಲಿ. ಹತ್ತತ್ರ ಸೋಮವಾರದೊಳಗಡೆ ಹೋಗ್ಬೋದು ನನ್ನ ಪ್ರೊಡಕ್ಷನ್ನು. ನಾಳೆ ಸ್ವಲ್ಪ ಡೌನ್ ಟ್ರೆಂಡಲ್ಲೇ ಇರುತ್ತೆ ಮಾರ್ಕೆಟು. ನಿಮಗೆ ನಾನು ಹಾಕ್ತೀನಿ ಚಾರ್ಟಲ್ಲಿರೋದು ಸೇಮ್ ಫಾರ್ಮೇಷನ್ನು ನೋಡಿ. ಡಬಲ್ ಬಾಟಮ್ ಪ್ಯಾಟ್ರನ್ ಅಂತಲೇ ಕರೀತಾರೆ ಇದನ್ನು. ಈ ಪ್ಯಾಟ್ರನ್ನ ಈ ವಿಕ್ನ ಬಿಟ್ಟಾಗ ತುಂಬ ಶಾರ್ಪಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲಿಗೆ ಬರ್ತಾನೆ 25,713. ಇಲ್ಲ ಅಂದರೂ ನಮ್ದು ಏನಿದೆಯಲ್ಲ ಇಲ್ಲಿ 25,300 ಇಲ್ಲಿಗೆ ಬಂದು ರಿವರ್ಸ್ ಆಗುತ್ತೆ. ಇಲ್ಲಿಂದ ರಿವರ್ಸ್ ಆದರೆ 100% ಹೋಗೇ ಹೋಗುತ್ತೆ ಮಾರ್ಕೆಟು, ಬೇರೆ ಮಾತೇ ಇಲ್ಲ. ಏನು ಇದು ಕೆಲ್ಲ ಒಂದೊಂದು ಪ್ಯಾಟ್ರನ್ ಮಾಡಿದ್ದಾನೆ ಅಂತ ನಿಮಗೆ ನೆನ್ನೆ ಕೂಡ ಹೇಳಿದ್ದೆ.
ಇದನ್ನು ಒಂದೊಂದು ಪ್ಯಾಟ್ರನ್ ಈ ಥರ ಮಾಡಿದ್ರೆ ಮಾತ್ರ ನಿಫ್ಟಿ ಮೂಮೆಂಟ್ ಆಗೋದು. ಅದಕ್ಕೆ ನೋಡಿ ಕರೆಕ್ಟಾಗಿ ಪ್ಯಾಟ್ರನ್ ಮಾಡ್ಕೊಂಡು ಬಂದು ರಿಟ್ರೇಸ್ ಆಗಿ ಹೋಗ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಇದೇ ಟಾರ್ಗೆಟ್ ಇದು. ನೆಕ್ಸ್ಟ್ ಇಲ್ಲಿಗೆ ಬಂದಮೇಲೆ ಮಾರ್ಕೆಟು ಸೇಫಾಗಿ ಮಾಡಿ. ನಾಳೆ ಸೈಡ್ ವೇಸ್ ಇರೋ ಮೂಮೆಂಟ್ ತುಂಬಾ ಇದೆ. ನಾನು ಹೇಳ್ದಂಗೆ ಇದು ಈ ಝೋನ್ಗಳು ಬಿಟ್ಟ ಮೇಲೆ ನೀವು ಎಂಟ್ರಿ ಕೊಡಿ. ಯಾಕೆಂದರೆ ಈ ಝೋನಲ್ಲೇ ಇತ್ತು ಅಂದರೆ ಮಾರ್ಕೆಟು ತುಂಬ ಆಟ ಆಡಿಸಿ ಡಿ ಕೆ ಮಾಡಿ ನಿಮ್ಮ ಅಮೌಂಟ್ನೆಲ್ಲ ಡಿ ಕೆ ಮಾಡಿ ಹಾಕ್ಬಿಡುತ್ತೆ. ಓಕೆನಾ, ಬಾಯ್. ನಿಮಗೆ ನಾನು ಲಾಸ್ಟಿಗೆ ಒಂದು ವೀಡಿಯೋನೂ ಕೂಡ ಹಾಕಿರ್ತೀನಿ ಬೋರ್ಡಲ್ಲಿ ಎಂಟ್ರಿ ಎಕ್ಸಿಟ್ದು. ನೋಡಿ ಇಲ್ಲಿ ಕಪ್ ಆ್ಯಂಡ್ ಹ್ಯಾಂಡ್ಲು ಟಾರ್ಗೆಟ್ನ ಎಂಟ್ರಿ ಮಾಡಿದ್ರೆ ಅಂದರೆ ಬುಲ್ಲಿಶ್ ಕಡೆಯಲ್ಲಿ ಟಾರ್ಗೆಟ್ ಬಂದುಬಿಟ್ಟು ಕಪ್ ಆ್ಯಂಡ್ ಹ್ಯಾಂಡ್ಲು ಬೇರಿಸ್ಟ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಮಾಡುತ್ತೆ. ಸೊ ಅವಾಗ ಸಖತ್ತಾಗಿರುತ್ತೆ ಮಾರ್ಕೆಟು. ಅದು ಇವನ್ ನಾಳೆ ಆಗೋ ಡೌಟು, ನಾನು ಹಾಕ್ತೀನಿ. ಓಕೆನಾ, ಬಾಯ್ ಬಾಯ್.